ಹಲೋ ಮೈ ಲವ್ಲಿ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಒಂದು ವೆರೈಟಿಯಾದ ಪಚಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ಬೇಗ ರೀಚ್ ಆಗುತ್ತೆ. ನಾನು ಮುಂಚೆನೇ ಹೇಳಿದಾಗೆ ಇವತ್ತು ನಾನು ತೋರಿಸ್ತಾ ಇರೋದು ವೆರೈಟಿ ಪಚಡಿ. ಲೈಕ್ ನಾವು ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ನಲ್ಲಿ ಸಮ್ ವೆಜಿಟೇಬಲ್ಸ್ನಲ್ಲಿ ಸಿಪ್ಪೆನ ರಿಮೂವ್ ಮಾಡಿ ಅದನ್ನು ಬಿಸಾಡಿಬಿಡ್ತೀವಿ. ಅದೇ ರೀತಿ ಇವತ್ತು ನಾನು ಒಂದು ಫ್ರೂಟ್ನ ಸಿಪ್ಪೆನ ಯೂಸ್ ಮಾಡಿಕೊಂಡು ನಾನು ಪಚಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಲ್ಲಂಗಡಿ ಹಣ್ಣು. ಈ ಸಮ್ಮರ್ ಸೀಸನ್ನಲ್ಲಿ ಎಲ್ಲರ ಮನೆಯಲ್ಲೂ ತರುವಂತಹ ಸಾಮಾನ್ಯವಾದ ಹಣ್ಣು ಅಂದರೆ ಕಲ್ಲಂಗಡಿ ಹಣ್ಣು. ನಾವು ಈ ಒಳಭಾಗದ ಹಣ್ಣನ್ನು ತಿಂದು ಈ ಮೇಲ್ಗಡೆ ಭಾಗದ ಸಿಪ್ಪೆ ಏನಿದೆ ಇದನ್ನು ನಾವು ಬಿಸಾಡಿಬಿಡ್ತೀವಿ. ಇವತ್ತು ನಾನು ಈ ಸಿಪ್ಪೆಯನ್ನು ಬಳಸ್ಕೊಂಡು ಒಂದು ಪಚಡಿನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಸಮ್ಮರ್ ಸೀಸನ್ನಲ್ಲಿ ವಾಟರ್ ಫ್ರೂಟ್ನ ಯೂಸ್ ಮಾಡಿಕೊಂಡು, ಅಂದರೆ ವಾಟರ್ ಫ್ರೂಟ್ನಲ್ಲಿರುವ ಸಿಪ್ಪೆನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು, ಹಾಗೆ ಕೂಲಾಗಿರುತ್ತೆ. ಬನ್ನಿ ಹಾಗಾದರೆ ವಿಡಿಯೋನ ನೋಡಿ ಬರೋಣ. ಒಂದು ಬಾಣಲೆನಲ್ಲಿ 1.5 ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ 1.5 ಸ್ಪೂನಷ್ಟು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡಿದಷ್ಟು ಪಚಡಿಗೆ ರುಚಿ ಜಾಸ್ತಿ ಆಗುತ್ತೆ. ಸೀಸಕ್ಕೆ ಹೋಗಬೇಡಿ, ನಾರ್ಮಲಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ ನಂತರ ಸಪ್ರೇಟ್ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಅದೇ ಬಾಣಲೆಯಲ್ಲಿ ಒಂದು 6ರಿಂದ 7 ಹಸಿಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಚಟಪಟ ಅಂತ ಅನ್ನತ್ತೆ, ಏಕೆಂದರೆ ಅದು ಹಸಿಯಾಗಿರುತ್ತಲ್ಲ, ಅದಕ್ಕೋಸ್ಕರ ಆ ಟೈಮ್ನಲ್ಲಿ ನಾವು ತಗೊಂಡಿರುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕು. ಈ ಮೇಲ್ಗಡೆ ಡಾರ್ಕ್ ಗ್ರೀನ್ ಏನಿದೆ ಸಿಪ್ಪೆ, ಆ ಭಾಗವನ್ನು ನಾವು ಏನು ತೆಗೆಯೋದು ಬೇಡ, ಅದನ್ನು ಕೂಡ ಸೇರಿಸ್ಕೊಂಡೇ ಪಚಡಿನ ಮಾಡ್ಕೋಬೋದು. ಈ ಪಚಡಿ ತುಂಬ ರುಚಿಯಾಗಿರುತ್ತೆ. ಈಗ ನಾವು ಹೇಗೆ ಹೀರೆಕಾಯಿ ಪಚಡಿ, ಟೊಮ್ಯಾಟೊ ಪಚಡಿ, ಕೊತ್ತಂಬರಿ ಪಚಡಿ ಮಾಡ್ತೀವೋ ಅದೇ ರೀತಿ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಪಚಡಿನೂ ಕೂಡ. ಇವಾಗ ಇದಕ್ಕೆ ಟೊಮ್ಯಾಟೋನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಪಚಡಿಗೆ ಟೊಮ್ಯಾಟೊ ಬಂದು ಆಪ್ಷನಲ್. ಟೊಮ್ಯಾಟೊ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಚಾಯ್ಸ್ ಅದು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಯಾವುದೇ ಥರದ ನೀರನ್ನು ಸೇರಿಸೋಂಗಿಲ್ಲ, ಹಾಗೆಯೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಬೆಯಲ್ಲೇ ಇದನ್ನು ಬೇಯಿಸ್ಕೋಬೇಕು. ಒಂದು 3ರಿಂದ 4 ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಇವಾಗ ಬೆಂದ ನಂತರ ಈ ರೀತಿಯಾಗಿ ಆಗಿದೆ. ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಹುಣಸೆ ಹಣ್ಣು, ಅಂದರೆ ನೀವು ಟೊಮ್ಯಾಟೋನ ಜಾಸ್ತಿ ಹಾಕ್ಕೊಂಡಿದ್ರೆ ಹುಣಸೆಹಣ್ಣು ಅವಶ್ಯಕತೆ ಇಲ್ಲ. ನಾನಿಲ್ಲಿ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಕೂಡ ಈ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1-2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಗೆ ಕಟ್ ಮಾಡಿ ಸೇರಿಸ್ಕೊಂಡು 1 ನಿಮಿಷ ಇದನ್ನು ಅದ್ರ ಜೊತೆ ಫ್ರೈ ಮಾಡ್ಕೊತೀನಿ. ಇದು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಡೋಣ. ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಈ ಸಮ್ಮರಿಗೆ ಕೂಲಾದ ಪಚಡಿ ಅಂತಲೇ ಹೇಳ್ಬೋದು. ನಮ್ಮ ದೇಹಕ್ಕೂ ಕೂಡ ತಂಪು. ವಾಟರ್ ಕಂಟೆಂಟ್ ಇರುವಂತಹ ಫ್ರೂಟ್ನಲ್ಲಿ ಈ ರೀತಿಯಾದ ಪಚಡಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಸಪ್ರೇಟ್ ಒಂದು ಜಾರಿಗೆ ಒಂದು ಪೂರ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹುರಿದಿಟ್ಕೊಂಡಿರುವಂತಹ ಕಾಳನ್ನು ಇಲ್ಲಿ ಸೇರಿಸ್ಕೊಂಡು, ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು, ಮುಂಚೆ ಸ್ವಲ್ಪ ಉಪ್ಪನ್ನು ಅದನ್ನು ಫ್ರೈ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿಯಾಗಿ ಇವಾಗ ಪುಡಿಯಾಗಿದೆ. ಇದಕ್ಕೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಎಲ್ಲವನ್ನು ಮಿಕ್ಸನ್ನು ಸೇರಿಸ್ಕೊಳ್ಳೋಣ. ಜಾರಿಗೆ ಸೇರಿಸ್ಕೊಂಡಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಬೇಕಾದ್ರೂ ಅಷ್ಟೇ ನೀರನ್ನು ಕೂಡ ಸೇರಿಸಬೇಡಿ, ಯಾಕೆಂದರೆ ಪಚಡಿಗೆ ನೀರನ್ನು ಸೇರಿಸಿದ್ರೆ ರುಚಿ ಕಡಿಮೆ ಆಗಿಬಿಡುತ್ತೆ. ನೀರನ್ನು ಹಾಕದೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಫೈನಲಿ ಪಚಡಿನ ಗ್ರೈಂಡ್ ಮಾಡ್ಕೊಳ್ಳೋಣ.
ಇವಾಗ ಪಚಡಿ ರೆಡಿಯಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ನಾವು ಹೀರೆಕಾಯಿ ಪಚಡಿ ಅಂತಲೇ ಹೇಳ್ಬೋದು. ಅದೇ ರೀತಿ ಇರುತ್ತೆ, ಅದೇ ಟೇಸ್ಟ್ ಕೊಡುತ್ತೆ, ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ ಅಲ್ವಾ, ಸೊ ಇದರಲ್ಲೇ ನೀರಿನಂಶ ಇರೋದ್ರಿಂದ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ನಾನು ಪಚಡಿನ ಒಂದು ಬೌಲ್ಗೆ ಎಲ್ಲವನ್ನು ಹಾಕೋತಾ ಇದ್ದೀನಿ. ನೀವು ಇದಕ್ಕೆ ಒಗ್ಗರಣೆ ಸಪ್ರೇಟ್ ಬೇಕು ಅಂತ ಹೇಳಿದ್ರೆ ನೀವು ಒಗ್ಗರಣೆನ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸ್, ಆಪ್ಷನಲ್ ಅಂತಲೇ ಹೇಳ್ಬೋದು. ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ರುಚಿ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸಪ್ರೇಟ್ ಒಗ್ಗರಣೆನ ಹಾಕ್ಕೊತೀನಿ. ಇದಕ್ಕೆ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಸಿವೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ರುಚಿ ಚೇಂಜ್ ಆಗುತ್ತೆ. ನಾನಿಲ್ಲಿ ಬರೀ ಜೀರಿಗೆ ಒಗ್ಗರಣೆನ ಹಾಕ್ಕೋತೀನಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಮೆಣಸಿನ್ಕಾಯಿ, ಸ್ವಲ್ಪ ಒಣ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಇದನ್ನು ಪಚಡಿಗೆ ಮಿಕ್ಸ್ ಮಾಡ್ಕೋತೀನಿ. ಈ ಟೈಮ್ನಲ್ಲಿ ನೀವು ಸ್ವಲ್ಪ ರುಚಿನೂ ಕೂಡ ನೋಡ್ಕೋಬೋದು. ರುಚಿ ಏನಿದ್ರು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀವು ಪಚಡಿಗೆ ಮಿಕ್ಸ್ ಮಾಡಿಕೊಂಡ್ರೆ ಪಚಡಿ ರೆಡಿ ಆಗುತ್ತೆ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಪಚಡಿ ಫೈನಲಿ ರೆಡಿ. ಇದು ಅನ್ನಕ್ಕೆ, ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಒಮ್ಮೆ ಈ ರೀತಿಯಾದ ಪಚಡಿನ ಮಾಡಿ ಹೇಗಿತ್ತು ರುಚಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿದ್ರಲ್ಲ, ಸೇಮ್ ನೋಡಲಿಕ್ಕೆ ಹೀರೆಕಾಯಿ ಪಚಡಿ ಥರನೇ ಇದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ಪಚಡಿ ವಿಡಿಯೋ. ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ವೆರೈಟಿಯಾಗಿ ಪಚಡಿನ ಟ್ರೈ ಮಾಡಿ. ನಿಮ್ಮ ಮನೆಯವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ರುಚಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ನ ಮುಖಾಂತರ ತಿಳಿಸಿ. ಈ ವಾಟರ್ ಕಂಟೆಂಟ್ ಇರುವಂತಹ ಫ್ರೂಟ್ನ ಸಿಪ್ಪೆನ ಬಳಸ್ಕೊಂಡು ನಾವು ಈ ರೀತಿಯಾದ ಪಚಡಿನ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿ ಹೀಟ್ನ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಈ ಬೇಸಿಗೆಗೆ ನಮಗೂ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯಾದ ವೆರೈಟಿ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.